11ರಿಂದ 12 ನಾಯಿಗಳು ಏನು ಅವನಿಗೆ ಅಟ್ಯಾಕ್ ಮಾಡಿದ್ದಾರೆ. ಈಗ MLC ಮಾಡಿದ್ದೀವಿ, ಇಬ್ರದ್ದು MLC ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಪೊಲೀಸವರು ರಿಪೋರ್ಟು ತಗೊಂಡು ಹೋಗಿದ್ದಾರೆ. ಈಗ ನಾಳೆ ಬೆಳಗ್ಗೆ ನಾವು ದೂರು ಕೊಡ್ತೀವಿ. ಕಮಿಷನರ್ ಅವರಿಗೆ ರಿಕ್ವೆಸ್ಟ್ ಏನಪ್ಪ ಅಂದರೆ, ನಾವು ಹಲವಾರು ಸಲ ನಿಮಗೆ ಲೆಟ್ರ್ ಕೊಟ್ಟಿದ್ದೀವಿ, ಯೂತ್ ಕಾಂಗ್ರೆಸ್ಸಿಂದ ಕೊಟ್ಟಿದ್ದೀವಿ, ಬೇರೆ ಬೇರೆ ಸಂಘಟನೆಯಿಂದ ಎಲ್ಲ ನಿಮಗೆಲ್ಲ ಇದ್ರ ಬಗ್ಗೆ ಈ ವಿಚಾರದಲ್ಲಿ ಲೆಟರ್ಸ್ ಕೊಟ್ಟಿದ್ದೀವಿ. ಆದರೆ ನೀವು ಇನ್ನೂ ಮಟನೂ ಏನೂ ಕ್ರಮ ತಗೊಂಡಿಲ್ಲ. ಹರಿಹರ ನಗರದಲ್ಲಿ ಅತಿ ಹೆಚ್ಚುತ್ತಿರುವ ಬೀದಿ ನಾಯಿ ಹಾವಳಿಯಿಂದ ಸಾರ್ವಜನಿಕರು ತೊಂದರೆಗೆ ಉಂಟಾಗುತ್ತಿರುವ ಪ್ರಕರಣಗಳು ದಾಖಲಾಗುತ್ತಿವೆ. ಕಳೆದ ತಿಂಗಳು 123 ಪ್ರಕರಣಗಳು, ನಾಯಿ ಕಚ್ಚಿರುವಂತಹ ಪ್ರಕರಣಗಳು ದಾಖಲಾಗಿದ್ದು, ಕೇವಲ ಇವತ್ತು ಒಂದೇ ದಿನದಲ್ಲಿ 9 ಪ್ರಕರಣಗಳು ದಾಖಲಾಗಿದ್ದಾವೆ. ಹರಿಹರ ನಗರದ ಗಾಂಧಿನಗರ, ಹಳೆ ಹರ್ಲಾಪುರ, ಟಿಪ್ಪು ನಗರ ಸೇರಿದಂತೆ ಇನ್ನೂ ಹಲವೆಡೆ ಬೀದಿ ನಾಯಿ ಹಾವಳಿ ಹೆಚ್ಚುತ್ತಿದ್ದು, ನಾಯಿ ಕಚ್ಚಿರುವಂತಹ ಸಾರ್ವಜನಿಕರು ನಮ್ಮ ವಾಹಿನಿ ಜೊತೆಗೆ ಮಾತನಾಡಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ಬೀದಿ ನಾಯಿ ಹಾವಳಿಯಿಂದ ಮಕ್ಕಳಿಗೆ, ವೃದ್ಧರಿಗೆ ತೊಂದರೆ ಆಗುತ್ತಿದೆ ಎಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ವರದಿ शेख अल्ताफ, स्मार्ट न्यूज़ कन्नड़, हरिहर. म्हणजे इसमें गांधीनगर कमितकर हॉस्पिटल के लेन में जरा दुकान को कर जाको खाली गिले को दुकान को जाकर आने के टाइम जरा फिर वॉकिंग करने के टाइम बहुत 10-12 कुत्ते आको एक ही बार को हमला कर डाले. हमला कर इसके आगे तो एक कुत्ता काट रहा था ना, बाकी के कुत्ते भाग रहे थे. अब अल्टा मैं आदमी को जरा अल्टा इससे आदमी को जरा उठा भगाए से मार को वो हाथ पे चरवा गिर को कुत्ता लिडाले वाला था. ऐसे है कतरा हो अबू नाम क्या हुआ? उमर फारूक. टीपू नगर में सर्कल में दूध को जा रहा था. वो आँख कुत्ता लड़को छोड़ा. जाने वाले 10 की 12 की इतने कुत्ते आँख छुड़ी लड़ने. वो आदमी अड़ाया में आदमी आँख बचा ली. यहाँ नहीं रहते, यहाँ पकड़ता था वो कुत्ता. आदमी आँख यहाँ भी पकड़ रहा था, वो जल्दी से आदमी आँख यहाँ पकड़ा. यहाँ सभी जगह यहाँ भी पकड़ा है, पीछे पूरा पकड़ को छोड़ी कुत्ते. तो बल्ला के क्या हुआ? बल्ला के कुत्ते 10 की 12 की ऐसे एक कुत्ता मुंह ताल को छोड़ा झपकने. याद है नाम? उमर ಮುನ್ಸಿಪಾಲ್ಟಿ ಯಾರಿದ್ದಾರೆ ಅವ್ರಿಗೆ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟಿಂಗು, ಮಕ್ಕಳು ಮನೆಯಿಂದ ಏನಾರ ತರಕ್ಕೆ ಹೋಗ್ತಾರೆ, ಹಾಲಾಗಲಿ ಬ್ರೆಡ್ ಆಗಲಿ, ಆಮೇಲೆ ಸಣ್ಣ ಮಕ್ಕಳು ಸ್ಕೂಲ್ ರಜೆ ಐತಂತ ಆಡ್ತಾರೆ. ಕನಿಷ್ಠ ಇಲ್ಲಪ್ಪ ಅಂದರೆ ಟಿಪ್ಪು ನಗರಲ್ಲಿ 30ರಿಂದ 40 ನಾಯಿಗಳು ಅದಾವು. ಹುಡುಗ ಊಟ ಮಾಡಿ ಟಿಪ್ಪು ನಗರ ಸರ್ಕಲಿಗೆ ಬಂದಿದ್ದ, ನಾನು ಅಲ್ಲೇ ಕುಂತಿದ್ದೆ. ಸಡನ್ಲಿ ಆಯ್ತಲ್ಲ ಒಂದು 10ರಿಂದ 12 ನಾಯಿಗಳು ಬಂದವು. ಅದ್ರಾಗ 10ರಿಂದ 11 ಹೋಗ್ಬಿಡ್ತು. ಒಂದು ಮಾತ್ರ ಐತಲ್ಲ ಪ್ಯಾಂಟಿಗೆ ಹಿಡ್ಕಂತು. ನಾನು ಓಡಿ ಹೋಗೋ ಮಟ್ಟ ಅದು ಈ ಪಾಪುನಿಗೆ ಐತಲ್ಲ ಕೈಗೆ ಹಿಡ್ಕೊಂಬಿಡ್ತು. ತಕ್ಷಣ ಐತಲ್ಲ ನಾನು ಅವ್ರಿಗೆ ಏನಂದೆ, ಸೀದಾ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅದ್ರದ್ದು ಟ್ರೀಟ್ಮೆಂಟ್ ಮಾಡಿಸಿ ಅಂತ ಹೇಳಿದೆ. ಇನ್ನೊಂದು ಏನಪ್ಪ ಅಂದರೆ, ಯಾವ ಮುನ್ಸಿಪಾಲ್ಟಿಯಲ್ಲಿ ಕಮಿಷನರ್ ಅದಾರ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಮಾನವತಿ ಹುಡುಗರು ಆಟ ಆಡೋದು, ದಯವಿಟ್ಟು ಅದರ ಬಗ್ಗೆ ನೀವು ಕ್ರಮ ತಗೊಳ್ಳಿ. ನಾನು ಒಂದು ಸೋಷಿಯಲ್ ವರ್ಕು, ನಾನು ಓಡಿ ಹೋದ್ಮೇಲೆ ಸ್ವಲ್ಪ ಹುಡುಗ ಬಚಾವಾದ, ಇಲ್ಲಿದ್ರೆ ಈ ಕುತ್ತಿಗೆ ಹಿಡಾಕತ್ತಿದ್ದ ಮಕ್ಕಳಿಗೆ. ಅದಕ್ಕಾಗೈತಲ್ಲ ನೀವು ಏನು ಮಾಡ್ತೀರ ಅನ್ನೋದು ಮುಂದಿನ ವ್ಯಾಪಾರ ನೀವು ಹೇಳ್ರಿ. ಇಲ್ಲಪ್ಪ ಅಂದರೆ ಮತ್ತೆ ಮುಂದೆ ಏನು ಮಾಡ್ಬೇಕನ್ನೋದು ನಾವು ಮಾಡೋಕ್ಕೆ ಸಿದ್ಧ ಅದೀವಿ. ನಾನು ಅಬ್ದುಲ್ ಕರೀಂ AR, ಹರಿಹರ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಮಾತಾಡ್ತಿರೋದು. ಇವತ್ತೇನು ಆ ಸಣ್ಣ ಮಗನಿಗೆ ಇವತ್ತು ರಾತ್ರಿ 9:15 11ರಿಂದ 12 ನಾಯಿಗಳು ಏನು ಅವನಿಗೆ ಅಟ್ಯಾಕ್ ಮಾಡಿದ್ದಾರೆ. ಈಗ MLC ಮಾಡಿದ್ದೀವಿ, ಇಬ್ರದ್ದು MLC ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಪೊಲೀಸವರು ರಿಪೋರ್ಟು ತಗೊಂಡು ಹೋಗಿದ್ದಾರೆ. ಈಗ ನಾಳೆ ಬೆಳಗ್ಗೆ ನಾವು ದೂರು ಕೊಡ್ತೀವಿ. ಕಮಿಷನರ್ ಅವರಿಗೆ ರಿಕ್ವೆಸ್ಟ್ ಏನಪ್ಪ ಅಂದರೆ, ನಾವು ಹಲವಾರು ಸಲ ನಿಮಗೆ ಲೆಟ್ರ್ ಕೊಟ್ಟಿದ್ದೀವಿ, ಯೂತ್ ಕಾಂಗ್ರೆಸ್ಸಿಂದ ಕೊಟ್ಟಿದ್ದೀವಿ, ಬೇರೆ ಬೇರೆ ಸಂಘಟನೆಯಿಂದ ಎಲ್ಲ ನಿಮಗೆಲ್ಲ ಇದ್ರ ಬಗ್ಗೆ ಈ ವಿಚಾರದಲ್ಲಿ ಲೆಟರ್ಸ್ ಕೊಟ್ಟಿದ್ದೀವಿ. ಆದರೆ ನೀವು ಇನ್ನೂ ಮಟನೂ ಏನೂ ಕ್ರಮ ತಗೊಂಡಿಲ್ಲ. ಬರೀ ಟೆಂಡರ್ ಕರಿತೀನಿ ಅಂತ ಹೇಳಿ ದಪ್ಕೊಂಡು ಬಂದ್ರಿ. ಈಗಾದ್ರೂ ನೀವು ಕೂಡ ಇದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ಇಲ್ಲಾಂದರೆ ನಾವು ಹೋರಾಟಕ್ಕೆ ಹಲವಾರು 1-3-4 ಕಮಿಷನರ್ ಕೂಡ ಬಂದು ಹೋದರು. ಎಲ್ಲರಿಗೂ ನಾವು ಮನವಿ ಕೊಟ್ಟು ಸಾಕಾಗ್ಬಿಟ್ಟಿದೆ. ಆದರೆ ಯಾರೂ ಈ ವಿಚಾರ ಬಗ್ಗೆ ಸೀರಿಯಸ್ನೆಸ್ ತೊಗೊಳ್ಳಿಲ್ಲ. ದಯವಿಟ್ಟು ನೀವಾರು ಈಗಾರು
ಯಾರ್ದು ಜೀವ ಹೋಗ್ದಂಗೆ ನೀವು ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ದಯಮಾಡಿ ಸರ್, ನೀವೆಲ್ಲರೂ ಈ ಸಣ್ಣ ಪುಟಾಣಿ ಮಕ್ಕಳು ಎಲ್ಲರೂ ಆಡ್ತಾ ಇರ್ತವೆ, ಏನಾರು ತೊಗೊಂಬರಕ್ಕೆ ಹೋಗ್ತಾ ಇರ್ತಾರೆ. ಇವ್ರು ದಯಮಾಡಿ ನೀವು ಇದ್ರ ಬಗ್ಗೆ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತೊಗೋಬೇಕೆ ಅಂತ ನಾವು ಒಂದು ವಿನಂತಿ ಸರ್, ಪ್ಲೀಸ್. ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದರೆ ನಾವು ತೀವ್ರವಾದ ಹೋರಾಟ ಮಾಡ್ತೀವಿ ಸರ್. ದಯಮಾಡಿ ಇದ್ರ ಬಗ್ಗೆ ನೀವು ಗಮನ ಇಡಬೇಕಂತ ನಂದು ಒಂದು ವಿನಂತಿ.